ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ 2026ನೇ SSLC ಪರೀಕ್ಷೆಯ ಈ ವಿಡಿಯೋಸ್ಗೆ ಸ್ವಾಗತ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಕಠಿಣ ಅನಿಸಿರುವಂಥ ಟಾಪಿಕ್ಗಳಲ್ಲಿ ಸ್ಟೋರಿ ಡೆವಲಪಿಂಗ್ ಕೂಡ ಒಂದು. ಸೊ ಇದನ್ನು ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ, ನಮಗೆ ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿದಾಗ ಇದು ಡಿಫಿಕಲ್ಟ್ ಅನಿಸೋದು ಸ್ವಾಭಾವಿಕ. ಆದರೆ ಭಾಳ ಈಸಿಯೆಸ್ಟ್ ಕೂಡ ಹೌದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಕೇವಲ ನಿಮ್ಮ ಎಕ್ಸಾಮ್ಗೆ ಬರಬಹುದಾಗಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಡೆಫಿನೆಟ್ಲಿ ಏನಪ್ಪ ಅಂದರೆ ನಿಮ್ಮ ಎಕ್ಸಾಮ್ಗೆ ಬರ್ಬೋದು ಅನ್ನುವಂಥ ನಿರೀಕ್ಷೆ ನಂದಲ್ಲ. ಓಕೆ, ಸ್ಟೋರಿ ಡೆವಲಪಿಂಗ್ನಲ್ಲಿ ಮೊದಲನೇದಾಗಿ ನಾವು ನೋಡೋಣ. ಈ ರೀತಿ ನಿಮಗೆ ಹಿಂಟ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ 3 friends, 2 geese, a tortoise decide to migrate. Food, water, geese fly, tortoise can't devise. Away carry tortoise, hold stick with their beaks. Tortoise not to speak, held the middle of the stick. Children clap, tortoise angry, burst out fell. ಸೊ ಈ ವರ್ಡ್ಸ್ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಪ್ರೈಮರಿಲಿ ಇರಬೇಕಾದಾಗ ಈ ಕಥೆಗಳನ್ನು ಕೇಳ್ತಕ್ಕಂಥ ನೆನಪು, ಅಥವಾ ಕೇಳದೇ ಇದ್ದರೂ ಕೂಡ ನಾವು ಈಸಿಯಾಗಿ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡ್ತಾ ನಾವು ಇಲ್ಲಿ ಸ್ಟೋರಿ ರೈಟಿಂಗನ್ನು ಬರಿಬೋದು. ಸೊ ಹಾಗಾದರೆ ಈ ಸ್ಟೋರಿ ರೈಟಿಂಗ್ ಒಳಗಡೆ ಬರಿಬೇಕಾದಾಗ ಏನದಾರ, ಯಾವ ಕ್ಯಾರೆಕ್ಟರ್ಸ್ ಇಲ್ಲಿದಾವ, ಆ ಕ್ಯಾರೆಕ್ಟರ್ಸ್ಗಳು ಏನಲ್ಲಿ ಆ್ಯಕ್ಷನ್ಸ್ ಅವುಗಳಿದಾವ, ಮತ್ತು ಯಾವ್ಯಾವ ಥಿಂಗ್ಸ್ಗಳನ್ನೆಲ್ಲಿ ಯೂಸ್ ಮಾಡಿದ್ದಾರೆ, ಸ್ವಲ್ಪ ಅವುಗಳನ್ನ ನಾನು ನೆನಪಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಮೊದಲೇದಾಗಿ ನೋಡಿ 3 ಫ್ರೆಂಡ್ಸ್ ಕೊಟ್ಟರೆ 3 ಜನ ಅದಾರು ಅಂತ ಅಂದ್ಕೊಳ್ತೀವಿ. 2 ಗೀಸ್ ಅದಾವ, ಒಂದು ಟಾರ್ಟಾಯ್ಸ್ ಅದ. ಸೊ ಡಿಸೈಡೆಡ್ ಟು ಮೈಗ್ರೇಟ್ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗೋದು. ಫುಡ್ ಆ್ಯಂಡ್ ವಾಟರ್ ಅಂದರೆ ಅಲ್ಲಿ ಸಮಸ್ಯೆ ಐತಿ ಅಂತೇಳಿ ಅರ್ಥ. ಗೀಸ್ ಫ್ಲೈ, ಗೀಸ್ಗಳ ಆಹಾರವಲ್ಲವಾಗಿದ್ದು. ಟಾರ್ಟೈಸ್ ಕಾಂಟ್ ಅಂತ ಕೊಟ್ಟರೆ ಇದ್ರ ಮೇಲೆ ಅರ್ಥ ಮಾಡಿಕೊಂಡು, ಸೊ ಇನ್ನು ನಾವು ಸ್ಟೋರಿಯನ್ನು ಏನು ಮಾಡಬೇಕು, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅದನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಭಾಳ ಈಸಿಯಾಗಿ ನಿಮಗೆ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಫಸ್ಟ್ ಸ್ಟೋರಿ ಡೆವಲಪಿಂಗ್ ಏನಪ್ಪ ಅಂದರೆ, ನಾವು ಪ್ಯಾರಾಗ್ರಾಫ್ನಲ್ಲಿ ಬರೆದಿಲ್ಲ, ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಿಮಗೆ ಏನು ಮಾಡೀನಿ, ಬುಲೆಟ್ ಪಾಯಿಂಟ್ಸ್ ರೀತಿ ಒಳಗಡೆ ನಾವು ಕೊಟ್ಟಿರ್ತಕ್ಕಂಥದ್ದು. ಆದರೆ ನೀವು ಎಕ್ಸಾಮ್ನಲ್ಲಿ ಬರೀಬೇಕಾದಾಗ ಇದನ್ನೇ ಮಾಡಬೇಕು, ಪ್ಯಾರಾಗ್ರಾಫ್ ವೈಸ್ನೇ ಬರೀಬೇಕಾಗ್ತದೆ. ಓಕೆ, ಲೆಟ್ ಅಸ್ ಸಿ. ಒನ್ಸ್ ಅಪಾನ್ ಅ ಟೈಮ್ 2 geese. ನೋಡಿರಿ, ಯಾವುದೇ ಸ್ಟೋರಿ ಬರೀ ನೀವು ಸ್ಟಾರ್ಟ್ ಮಾಡ್ಕೊಳ್ಳೋದು ಒನ್ಸ್ ಅಪಾನ್ ಅ ಟೈಮ್, ಒನ್ಸ್ ಇನ್ ಅ ಫಾರೆಸ್ಟ್, ಇದೇ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಒನ್ಸ್ ಅಪಾನ್ ಅ ಟೈಮ್ 2 geese ಆ್ಯಂಡ್ ಅ ಟಾರ್ಟಾಯ್ಸ್ ವರ್ ಗುಡ್ ಫ್ರೆಂಡ್ಸ್. ಇದು ಫಸ್ಟ್ ಸೆಂಟೆನ್ಸ್. ಇದು ಅಲ್ಲಿ ನಿಮಗೆ ಸೆಂಟೆನ್ಸ್ನಲ್ಲೂ ಕೂಡ 3 friends 2 geese ಅಂತ ಬಂದಿತ್ತು, ಅದನ್ನೇ ನಾವು ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಅಷ್ಟೇ. ದೇರ್ ವಾಸ್ ಅ ಲ್ಯಾಕ್ ಆಫ್ ಫುಡ್ ಆ್ಯಂಡ್ ವಾಟರ್. ಕೊರತೆ ಇತ್ತು, ಲ್ಯಾಕ್ ಅಂದರೆ ಕೊರತೆ. ದೇ ಡಿಸೈಡೆಡ್ ಟು ಮೈಗ್ರೇಟ್. ಮೈಗ್ರೇಟ್ ಅನ್ನೋ ಮೀನಿಂಗ್ ಈಗಾಗಲೇ ಹೇಳಿದೆ ನಾನು. ಗೀಸ್ ಕುಡ್ ಫ್ಲೈ ಬಟ್ ಟಾರ್ಟಾಯ್ಸ್ ಕಾಂಟ್. ಕುಡಂಟ್ ಅಂತ ಮಾಡಿಕೊಡ್ರಿ ಇದನ್ನು, ಕಾಂಟ್ ಇದ್ದಿದ್ದನ್ನು. ದೆನ್ ಸೊ ದೇ ಮೇಡ್ ಅ ಪ್ಲ್ಯಾನ್. ಅಂದರೆ ಪ್ರತಿ ಸೆಂಟೆನ್ಸ್ ಕೂಡ ಇಲ್ಲಿ ಏನಾಗ್ತದೆ, ಫಾಸ್ಟ್ ಟೆನ್ಸಲ್ಲಿ ನಾವು ಬರೀಬೇಕಾಗ್ತದೆ. ದೇ ಟೋಲ್ಡ್ ಟಾರ್ಟೈಸ್ ಟು ಹೋಲ್ಡ್ ಅ ಸ್ಟಿಕ್. ಅವು ಪ್ಲ್ಯಾನ್ ಮಾಡ್ಕೊಂಡಾಗ ಒಂದು ಸ್ಟಿಕ್ಕನ್ನು ತೆಗೆದುಕೊಂಡು ಬರ್ತವೆ. ದೇ ಟೋಲ್ಡ್ ಟಾರ್ಟೈಸ್ ಟು ಹೋಲ್ಡ್ ಅ ಸ್ಟಿಕ್ ಇನ್ ಇಟ್ಸ್ ಮೌತ್. ಬಾಯಲ್ಲಿ ಅದನ್ನು ಹಿಡ್ಕೊಳ್ಳಿಕ್ಕೆ ಹೇಳ್ತಕ್ಕಂಥದ್ದು. ದೇ ವುಡ್ ಹೋಲ್ಡ್ ಇಟ್ ಬೈ ದೇರ್ ಬೀಕ್ಸ್. ಅಂದರೆ 2 ಬರ್ಡ್ಗಳು ಏನು ಮಾಡ್ತಾವೆ, ತಮ್ಮ ಬೀಕ್ಸ್ಗಳಲ್ಲಿ, ಕೊಕ್ಕುಗಳಲ್ಲಿ ಅವುಗಳನ್ನು ಹಿಡ್ಕೊಳ್ತವೆ. ದ ಇನ್ಫಾರ್ಮ್ಡ್ ಟಾರ್ಟೈಸ್ ನಾಟ್ ಟು ಸ್ಪೀಕ್ ಆ್ಯಂಡ್ ಟು ಹೋಲ್ಡ್ ದ ಸ್ಟಿಕ್. ದೇ ಸ್ಟಾರ್ಟೆಡ್ ಟು ಫ್ಲೈ. ಚಿಲ್ಡ್ರನ್ ಸಾ ದಿಸ್ ಆ್ಯಂಡ್ ಕ್ಲಾಪ್ಡ್ ಹ್ಯಾಪಿಲಿ. ನೋಡಿ, ಹಾರ್ತಾ ಹೋಗಬೇಕಾದಾಗ ಮಕ್ಕಳು ಅದನ್ನು ನೋಡಿ ನಕ್ಕು ಬಿಡ್ತಾರೆ, ಖುಷಿ ಆಗ್ತದೆ, ಏನಿದು ವಿಚಿತ್ರ ಅಂಥೇಳಿ. ದ ಟಾರ್ಟೈಸ್ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಬರ್ಸ್ಟ್ ಔಟ್. ಅದು ಕೋಪಿಸ್ಕೊಂಡು ಮಾತಾಡಿಬಿಡ್ತು. ಆ್ಯಂಡ್ ಫೆಲ್ ಡೆಡ್. ಸಾಕಿಷ್ಟು. ಇಷ್ಟನ್ನು ಬರೆದುಬಿಟ್ರೆ ನಮ್ಗೆ 3 ಅಂಕಗಳು ಸಿಗ್ತವೆ. ಇದು ಏನು ಮಾಡಬೇಕಂದ್ರೆ, ಬರಿಬೇಕಾದ್ರೆ ಇಲ್ಲೊಂದು ಟ್ರಿಕ್ಸ್ ಯೂಸ್ ಮಾಡಬೇಕು. ಇಲ್ಲಿ ನಿಮ್ಗೆ ಒಂದು ಬ್ಲ್ಯಾಕ್ ಪಟ್ಟಿ ಒಳಗಡೆ ಅದ್ರ ಹಿಂಟ್ಸ್ ಕೊಟ್ಟಿದ್ದೀನಿಲ್ಲ, ಆ ಹಿಂಟ್ಸ್ ಬಂದಿರತಕ್ಕಂಥ ವರ್ಡ್ಸ್ಗಳು ನೋಡಿದ ತಕ್ಷಣ ಈ ಸೆಂಟೆನ್ಸ್ಗಳು ನಿಮ್ಗೆ ನೆನಪಾಗಬೇಕಂದ್ರೆ 3 ರಿಂದ 4 ಸಾರಿ ನೀವೇನು ಮಾಡ್ಕೋಬೇಕಾಗ್ತೈತಿ, ಇದನ್ನು ಓದ್ಕೊಂಡು ಬಿಟ್ಟರೆ ಸಾಕ, ಆರಾಮಾಗಿ ಸೆಂಟೆನ್ಸ್ಗಳನ್ನ ನೀವು ಫಾರ್ಮೇಷನಲ್ಲಿ ಮಾಡ್ಕೋಬೋದು. ಇದು ಫಸ್ಟ್ ಸ್ಟೋರಿ. ಇದನ್ನು ಜಸ್ಟ್ ನಿಮಗೆ ಲೈನ್ ಬೈ ಲೈನ್ ಕೊಟ್ಟಿರ್ತಕ್ಕಂಥದ್ದು. ದೆನ್ ಮೂವ್ ಆನ್ ಟು ಸೆಕೆಂಡ್ ಸ್ಟೋರಿ. ಸ್ಟೋರಿ ಡೆವಲಪಿಂಗ್ 2. ಟಾರ್ಟೈಸ್ ಆ್ಯಂಡ್ ಹೇರ್ argument race settle. The argument race started. Hare ran fast, slept. Tortoise slowly reached, won the race. ನೋಡಿ, ಭಾಳ ಸಿಂಪಲ್ಲಾಗಿ ಕೊಟ್ಟಿರ್ತಕ್ಕಂಥದ್ದು. ಆಮೆ ಮತ್ತು ಮೊಳದ ಕತೆ ನಿಮ್ಗೆ ಕೂಡ ಗೊತ್ತಿರ್ತಕ್ಕಂಥದ್ದಲ್ಲಿ. ಒನ್ಸ್ ಅ ಟಾರ್ಟೈಸ್ ಆ್ಯಂಡ್ ಅ ಹೇರ್ ಮೇಡ್ ಆ್ಯನ್ ಆರ್ಗ್ಯುಮೆಂಟ್ ಟು ರೇಸ್ ಟು ಫೈಂಡ್ ಹೂ ವುಡ್ ವಿನ್. 2 ಆರ್ಗ್ಯುಮೆಂಟ್ ಮಾಡ್ತಾವಲ್ಲ, ಯಾರು ಗೆಲ್ತೀವಿ ಅಂತೇಳಿ. ದೆನ್ ದ ರೇಸ್ ಸ್ಟಾರ್ಟೆಡ್. ಹೇರ್ ರ್ಯಾನ್ ಫಾಸ್ಟ್ ಇನ್ ದ ಮಿಡಲ್. ಇಟ್ ವಾಂಟೆಡ್
ಟು ಟೇಕ್ ರೆಸ್ಟ್. ನೋಡಿ ಇಲ್ಲಿ ಬರಿಬೇಕಾದಾಗ ಇನ್ ದ ಮಿಡಲ್ ಕಾಮ ಇಡಬೇಕು. ಸ್ವಲ್ಪ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡಿದರೆ ಇವ್ಯಾಲ್ಯೂಯೇಷನ್ ಮಾಡುವಂಥ ಶಿಕ್ಷಕರಿಗೆ ಭಾಳ ಇಂಪ್ರೆಸ್ ಆಗ್ತದೆ. ಇದು ಓ ವೆರಿ ಗುಡ್, ಮಸ್ತ್ ಬರ್ತಾರೆ, 3 ಮಾರ್ಕ್ಸ್ ಕೊಟ್ಬಿಡೋಣ ಅನ್ನೋದು ಮನಸ್ಸಿನಲ್ಲಿ ಬಂದುಬಿಡ್ತದೆ. ಓಕೆ, ವೈಲ್ ಟೇಕಿಂಗ್ ರೆಸ್ಟ್ ಇಟ್ ಸ್ಲೆಪ್ಟ್. ದ ಟಾರ್ಟೈಸ್ ರ್ಯಾನ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ. ಇಟ್ ರೀಚ್ಡ್ ದ ಗೋಲ್ ಆ್ಯಂಡ್ ಇಟ್ ಒನ್ ದ ರೇಸ್. ದ ಮಾರಲ್ ಆಫ್ ದ ಸ್ಟೋರಿ, ಮಾರಲ್ ನೀವು ಬರಿಬೋದು ಅಥವಾ ಬರೀದೇನೂ ಇರ್ಬೋದು, ನಡೀತದೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತದೆ. ಓಕೆ ಸರ್, ಇಷ್ಟು ಬರೆದ್ರೆ 3 ಅಂಕ ಕೊಡ್ತಾರೆ. ನೀವು ಡೆಫಿನೆಟ್ಲಿ ಕೊಡ್ತಾರೆ, ಏನು ತೊಂದರೆ ಇಲ್ಲ, 3 ಅಂಕ ಸಿಗ್ತದೆ. ಯಾಕೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋದ್ರಿಂದ ನಮ್ಮ ಮಕ್ಕಳಲ್ಲಿ ಇಷ್ಟು ನಾಲೆಜ್ ಐತಿ ಅಂದರೆ ನಾವು ಶಿಕ್ಷಕರಿದ್ದವ್ರು ಖುಷಿ ಆಗ್ತೀವಿ. ಈ ರೀತಿ ನೀವು ಪರ್ಫೆಕ್ಟಾಗಿ ಬರೆದ್ರೆ ನಿಮಗೆ ಇಲ್ಲಿ 3 ಅಂಕಗಳ ಖಂಡಿತ ಸಿಗ್ತಾವೆ. ಓಕೆ, ದೆನ್ ಮೂವ್ ಆನ್ ಟು ಸ್ಟೋರಿ ಡೆವಲಪಿಂಗ್ ನಂಬರ್ 3. ಪುವರ್ ವುಡ್ ಕಟರ್. ಒಬ್ಬ ಬಡ ಕಟ್ಟಿಗೆ ಕಡಿತಕ್ಕಂಥ ವ್ಯಕ್ತಿದ ಕಥೆ ನೀವು ಕೇಳಿದಿರಿ. ಕಟ್ಟಿಗೆ ಕಡಿಬೇಕಾದಾಗ ನದಿಯಲ್ಲಿ ಆತನ ಕೊಡಲಿ ಬಿದ್ದು ಬಿಡ್ತದೆ. ದೇವತೆ ಬಂದು ಗೋಲ್ಡನ್ ಸಿಲ್ವರ್ ಆ್ಯಕ್ಸ್ಗಳನ್ನ ಕೊಟ್ಟಾಗ ಅವ ಅದನ್ನು ತಿರಸ್ಕಾರ ಮಾಡಿ, ಸೊ ನನ್ನದು ವುಡನ್ ಆ್ಯಕ್ಸ್ ಇತ್ತು, ವುಡನ್ ಒಂದು ಕೊಡಲಿ ಇತ್ತು, ಕಟ್ಟಿಗೆ ಕೊಡಲಿ ಇತ್ತು ಅಂತೇಳಿ ಅದನ್ನು ತೆಗೆದುಕೊಂಡಾಗ ದೇವತೆನೂ ಕೂಡ ಖುಷಿಯಾಗಿ 3 ಕೊಟ್ಟು ಹೋಗಿದ್ದ ಕಥೆಯನ್ನು ನಾವು ಕೇಳಿದ್ದೀವಿ. ಸೊ ಅದೇ ರೀತಿಯಲ್ಲಿ ಕೊಟ್ಟದ ನೋಡ್ರಿ. ಅ ಪುವರ್ ವುಡ್ ಕಟರ್ ಆಕ್ಸಿಡೆಂಟಲಿ ಡ್ರಾಪ್ಡ್ ಹೀಸ್ ಆ್ಯಕ್ಸ್ ಇನ್ ಟು ಅ ರಿವರ್. ಇಲ್ಲಿ ಆಕ್ಸಿಡೆಂಟಲಿ ಅನ್ನೋಂಥ ವರ್ಡ್ ನಿಮಗೆ ಭಾಳ ಡಿಫಿಕಲ್ಟ್ ಆಗಿದ್ರೆ ಬಿಟ್ಟುಬಿಡ್ರಿ, ಅದನ್ನು ಬರಿಬೇಡ್ರಿ. ಅ ಪುವರ್ ವುಡ್ ಕಟರ್ ಡ್ರಾಪ್ಡ್ ಹೀಸ್ ಆ್ಯಕ್ಸ್ ಇನ್ ಟು ಅ ರಿವರ್. ಇಷ್ಟು ಬರೆದ್ರು ಕೂಡ ನಡೀತದ, ಅಥವಾ ಬೈ ಮಿಸ್ಟೇಕ್ಲಿ ಅಂತ ಬರೀ ನಡೀತದ. ಅ ಗಾಡೆಸ್ ಅಪಿಯರ್ಡ್ ಆ್ಯಂಡ್ ಆಫರ್ಡ್ ಹಿಮ್ ಅ ಗೋಲ್ಡನ್ ಆ್ಯಕ್ಸ್ ಬಟ್ ಹಿ ರೆಫ್ಯೂಸ್ಡ್ ಸೇಯಿಂಗ್ ಇಟ್ ವಾಸಂಟ್ ಹೀಸ್. ನೋಡಿ, ನಂದಲ್ಲ ಅಂತಂದ್ರೆ ರೆಫ್ಯೂಸ್ ಮಾಡಿದ, ತಿರಸ್ಕಾರ ಮಾಡಿದ. ಶಿ ದೆನ್ ಆಫರ್ಡ್ ಸಿಲ್ವರ್ ಆ್ಯಕ್ಸ್ ವಿಚ್ ಹಿ ಆಲ್ಸೋ ಡಿಕ್ಲೈನ್ಡ್. ಅದನ್ನು ಕೂಡ ರೆಫ್ಯೂಸ್ ಮಾಡಿದ, ರೆಫ್ಯೂಸ್ಡ್ ಅಂತ ಬರೀರಿ ನೀವು. Finally, she presented his own wooden axe, which he gladly accepted. Impressed by his honesty, the goddess rewarded, ಅಂದರೆ ಬಹುಮಾನವಾಗಿ ಕೊಡತಕ್ಕಂಥದ್ದು, ಹಿಮ್ ವಿತ್ ಆಲ್ ದ 3 axes. ಹೌದು, ಆನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್ ಅಂತೇಳಿ ಇದರಲ್ಲಿ ಮಾರಲ್ ಬರ್ತಕ್ಕಂಥದ್ದು. ಓಕೆ, ದೆನ್ ಮೂವ್ ಆನ್ ಟು ಸ್ಟೋರಿ ಡೆವಲಪಿಂಗ್ 4. ಹಂಗ್ರಿ ಡಾಗ್. ಒಂದು ಭಾಳ ಆಸೆ ಬುರ್ಕ ನಾಯಿ, ಹಸಿದಿರ್ತಕ್ಕಂಥ ನಾಯಿ. ಆಸೆ ಬುರ್ಕ ನಾಯಿ ಬಗ್ಗೆ ನೀವು ಒಂದು ಕತೆ ಕೇಳಿದ್ರಿ. ನದಿ ದಾಟಬೇಕಾದಾಗ ಅಥವಾ ಬ್ರಿಡ್ಜ್ ಮೇಲೆ ಹೋಗಬೇಕಾದಾಗ ನೀರಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ತನ್ನ ಬಾಯಲ್ಲಿರ್ತಕ್ಕಂಥ ಮಾಂಸದ ತುಂಡಿಯನ್ನು, ರೊಟ್ಟಿ ತುಂಡನ್ನು ಅಂತೇಳಿ ನಾವು ಬಾಲ್ಯದಲ್ಲಿ ಕೇಳ್ತಕ್ಕಂಥ ಕತೆಗಳ ನಾವು ಕಾಣ್ತೀವಿ ಇಲ್ಲಿ. ಅದು ವಾಪಸ್ ನೀರಲ್ಲಿ ಬಿದ್ದಿರ್ತಕ್ಕಂಥದ್ದು ಅದೇ ಸ್ಟೋರಿ ಇಲ್ಲಿ. ಅ ಹಂಗ್ರಿ ಡಾಗ್ ಸ್ಟುಡ್ ಬೈ ಅ ಮೀಟ್ ಶಾಪ್. ದ ಬಚರ್ ಆಫರ್ಡ್ ಅ ಮೀಟ್ ಪೀಸ್. He carried it in his mouth while crossing a bridge. It looked his reflection in the water and thought it was another dog with a bigger piece. He barked to snatch the other piece, causing his own to fall into the river. Left with nothing, the dog regretted his greed. ಸೊ ತಾನು ಅತಿ ಆಸೆಯಿಂದ ಪಶ್ಚಾತ್ತಾಪ ಪಡುವಂಥ ಆಯಿತು ಅಂತ ಅರ್ಥ. ದ ಮಾರಲ್ ಈಸ್ ಗ್ರೀಡ್ ಕ್ಯಾನ್ ಲೀಡ್ ಟು ದ ಲಾಸ್ ಆಫ್ ವಾಟ್ ಯು ಆಲ್ರೆಡಿ ಹ್ಯಾವ್. ಓಕೆ, ಅತಿ ಆಸೆ ಗತಿಗಡಿಸಿತು ಅಂತ ಕರಿತಲ್ಲ, ಅದೇ ಸ್ಟೋರಿ ಇದು. ಓಕೆ, ದೆನ್ ಮೂವ್ ಆನ್ ಟು ಸ್ಟೋರಿ ನಂಬರ್ 5. ಸೊ ಇದು ನಮ್ಮ SSLC ಲೆಸನ್ನಲ್ಲಿ ಬಂದಿರತಕ್ಕಂಥ ಸತೀಶ್ ಗುಜ್ರಾಲ್ ಅವ್ರ ಬಗ್ಗೆ ಇರ್ತಕ್ಕಂಥ ಲೆಸನ್ನಲ್ಲೇ ನಾವು ಇದನ್ನು ಕಾಣ್ತೀವಿ. ಕಲರ್ಸ್ ಆಫ್ ಸೈಲೆನ್ಸ್ ಅನ್ನುವಂಥ ಲೆಸನ್ನಿಂದ ಬಂದಿರತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಲೆಸನ್ ನೀವು ಓದಿರ್ತೀರಿ, ಸ್ಟೋರಿ ತಿಳಿದಿರ್ತದೆ, ಇದನ್ನು ಕೊಟ್ಟರಂತೆ ಆರಾಮಾಗಿ ಬರಿಬೋದು ನೀವು. ಇನ್ನು ಇಷ್ಟು ದೊಡ್ಡ ಸ್ಟೋರಿ ಐತಿ ಅನ್ನುವಂಥ ಭಯ ಬೇಡ. ಸಣ್ಣ ಸಣ್ಣ ವಾಕ್ಯಗಳನ್ನ ಮಾಡ್ತಾ ಹೋದಿವಿ ಅಂದರೆ ನಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಸತೀಶ್ ಗುಜ್ರಾಲ್ ವೀಕ್ ಆ್ಯಂಡ್ ಡೆಫ್ ಅಂತೇಳಿ ನಿಮಗೆ ಕ್ಲೂ ಕೊಟ್ಟಾರ. ರೆಫ್ಯೂಸ್ಡ್ ಅಡ್ಮಿಷನ್ ಬೈ ಸ್ಕೂಲ್ ಅಂತ ಕೊಟ್ಟಾರ, ಶಾಲೆಯವರು ತನ್ನ ಪ್ರವೇಶ ನೀಡಲಿಲ್ಲ. ನಾಟ್ ಅ ನಾರ್ಮಲ್ ಬಾಯ್ ಅನ್ನುವಂಥ ಕಾರಣಕ್ಕಾಗಿ ಬಾಯ್ಸ್ ಮೇಡ್ ಫನ್ ಆಫ್ ಹಿಮ್. ಸುತ್ತಮುತ್ತಲಿನ ಮಕ್ಕಳು, ಶಾಲೆ ಮಕ್ಕಳು ಇದನ್ನು ಅಪಹಾಸ್ಯ ಮಾಡ್ತಿರ್ತಾರೆ. ರಿಮೇನ್ಡ್ ಅಟ್ ಹೋಮ್ ಅಂಥೇಳಿ ಅಂದರೆ ಮನೆಯಲ್ಲೇ ಉಳಿತಕ್ಕಂಥದ್ದು. ಒನ್ ಡೇ ಸಾ ಬ್ಯೂಟಿಫುಲ್ ಬರ್ಡ್, ಅಟ್ರಾಕ್ಟೆಡ್ ಬೈ ದ ಬರ್ಡ್, ಟುಕ್ ಇಂಟ್ರೆಸ್ಟ್ ಇನ್ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್. ಫಾದರ್ ಅಡ್ಮಿಟೆಡ್ ಹಿಮ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್, ಲರ್ನ್ ಡ್ರಾಯಿಂಗ್, ಪೇಂಟಿಂಗ್. ಸತೀಶ್ ಫೋರ್ಮೋಸ್ಟ್ artist of India, exhibition of his works all over the world. Government of India honored Padma Vibhushana. ಸೊ ಇದು ಸತೀಶನ ಸಾಧನೆಯನ್ನು ನಾವು ಬರೆದ್ರೆ ಸಾಕಿಲ್ಲ. ಓಕೆ, ನೋಡ್ರಿ ಏನದ. ಸತೀಶ್ ಗುಜ್ರಾಲ್ even as a boy was weak and deaf. He was refused admission by schools as he was not a normal boy. ನೋಡ್ರಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನ ಇಲ್ಲಿ ನಾವು ಸಿಂಪಲ್ ಸೆಂಟೆನ್ಸ್ ಮಾಡಿದ್ದೀವಿ ಅಷ್ಟೇ. ಇಲ್ಲಿ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು. Boys made fun of him and he remained at home. One day he saw a beautiful bird through his window and was much attracted by a bird. That made him to take interest in painting and drawing.
His father admitted him in one of the best schools of art. Within a short time, Satish learned not only drawing and painting but also about life. Today, Satish is one of the best artists in India. Exhibitions of his works have been held all over the world. The government of India honored him with the Padma Vibhushana. Okay, done. Then move on to story developing number 6. One day, an extremely bright boy named Wangzia. Wangzia ಅಂದ ತಕ್ಷಣ ನೀವು ಲೆಸನ್ಗೆ ಎಲ್ಲಿ ಹೋಗ್ತೀರಿ? ದ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನೋ ಲೆಸನ್ಗೆ ಹೋಗ್ಬಿಡ್ತೀರಿ ಇಲ್ಲಿ, ಹೌದಾ? ಎಸ್, ವೆನ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್. ವಾಂಗ್ಜಿಯಾ ಪಕ್ಷಿನ ಹುಡ್ಕೊಂಡು ಹೋಗ್ತಾನೆ. ಮೆಟ್ 3 ಮಾನ್ಸ್ಟರ್ಸ್ ಆನ್ ಹಿಸ್ ವೇ. ಮಾನ್ಸ್ಟರ್ಸ್ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತದೆ, ಅಲ್ಲಿ 3 ಜನ ದೈತ್ಯರು ಅದನ್ನ ಬರೋದನ್ನು ಕಾಯ್ತಾ ಇದ್ರು. ಇದುವರೆಗೂ ಯಾರು ಹೋಗಿದ್ರು, ಯಾರನ್ನೂ ಉಳಿಸಿಲ್ಲ ಅನ್ನೋ ಸ್ಟೋರಿ ಕೂಡ ನಿಮ್ಗೆ ನೆನಪಾಗ್ತದೆ. ಮೇಡ್ ಹಿಮ್ ಸಫರ್, ರೆಫ್ಯೂಸ್ಡ್ ವಾಟ್ ದೆ ಆಸ್ಕ್ಡ್. ಸೊ ಅವ್ರು ಏನು ಬೇಡಿಕೆ ಇಡ್ತಾರೋ ಅದನ್ನು ನಿರಾಕರಿಸಿದಾಗ ಇವನಿಗೆ ಇಡೀ ದಾರಿಯುದ್ದಕ್ಕೂ ಕೂಡ ಬಳಲುವಂತೆ ಮಾಡ್ತಾರೆ ಅನ್ನೋದನ್ನು ಸ್ಟೋರಿಯಲ್ಲಿ ಕೇಳಿದಿರಿ. ಆಲ್ ದೇರ್ ವಿಶಸ್ ವರ್ ಕ್ರೂವೆಲ್, ಆ್ಯಸ್ ಅ ರಿಸಲ್ಟ್ ಹ್ಯಾಡ್ ಟು ಕ್ರಾಸ್ ಸ್ಟೋನಿ ಪಾತ್. ನೋಡ್ರಿ, ಅವ್ರ ಮಾತು ಕೇಳದೇ ಇದ್ದಾಗ ಭಾಳ ಹರಿತಾಗಿರ್ತಕ್ಕಂಥ ಕಲ್ಲುಗಳು, ಅದು ವಾಸ್ಟ್ ಸ್ಕ್ರೀ ಅಂತ ಬಂದಿತ್ತು ನೋಡ್ರಿ, ಕಲ್ಲುಗಳೆಲ್ಲ ಚೂಪಾದ ಈ ಚಾಕುವಿನಂತಾಗ್ತಾವು ಅನ್ನುವಂಥದ್ದನ್ನು ಕೇಳಿದ್ದೀವಿ. ಬೌಂಡ್ಲೆಸ್ ಡೆಸರ್ಟ್ ಅಂತಂದರೆ ಮರುಭೂಮಿ, ಅದಕ್ಕೆ ಮೇರಿಲ್ಲದ ಮರುಭೂಮಿ ಅಂತ ಹೇಳಿ ಅರ್ಥ. ಈವನ್ ಬಿಕೇಮ್ ಬ್ಲೈಂಡ್. ಎಂಡ್ ಆಫ್ ದ ಜರ್ನಿ, ಕುರುಡನು ಕೂಡ ಆಗ್ತಾನೆ. ಜರ್ನಿ ಮುಗಿತಾ ಬಂದಾಗ ನಥಿಂಗ್ ಬಟ್ ಸ್ಕಿನ್ ಆ್ಯಂಡ್ ಬೋನ್, ಅಂದರೆ ಸ್ಕೆಲ್ಟನ್ ಥರ ದೇಹದಲ್ಲಿ ಏನೂ ಉಳಿಯೋದಿಲ್ಲ. ಬಿಕಾಸ್ ಆಫ್ ಹಿಸ್ ಕರೇಜ್, ಪೇಷನ್ಸ್, ಫೈನಲಿ ರೀಚ್ಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ಬ್ರಾಟ್ ಹ್ಯಾಪಿನೆಸ್ ಟು ಹಿಸ್ ವಿಲೇಜ್. ಹೌದಾ? ನೋಡ್ರಿ, ಹಾಗಾದ್ರೆ ಏನಿದೆ. ಒನ್ ಡೇ ಆ್ಯನ್ ಎಕ್ಸ್ಟ್ರೀಮ್ಲಿ ಬ್ರೈಟ್ ಬಾಯ್ ನೇಮ್ಡ್ ವಾಂಗ್ಜಿಯಾ ವೆಂಟ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್. He came across 3 monsters on his way, and each one of them made him suffer. He refused to do what they asked because all their wishes, ಇಲ್ಲಿ THEIR ಅಂತ ಮಾಡ್ಕೊಡ್ರಿ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. their wishes were cruel. As a result, he had to cross stony path, boundless desert on his way. In his difficult journey, he had become totally blind. At the end of the journey, he was nothing but skin and bone. Only because of his courage and patience, he was finally able to reach the bird of happiness. Hence, he brought happiness back to his village. The moral of the story is, courage is everything, strength and age are not important. ನಿಮ್ಮ ಹೀರೋ ಲೆಸನ್ದಾಗಿನ ಡೈಲಾಗ್ ಬರೋದು ಕೂಡ ನಡೀತು ನೋಡ್ರಿ ಇಲ್ಲಿ. ಈ ರೀತಿ ನಾವು ಮಾರಲ್, ಅದೇನು ಬರೀ ಮಾರಲ್ ನಿಮಗೆ ಕೇಳೋದಿಲ್ಲ, ವಿಶೇಷವಾಗಿ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಮಾರಲ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ದೆನ್ ಮೂವ್ ಆನ್ ಟು ದ ಲಾಸ್ಟ್ ಸ್ಟೋರಿ, ಸ್ಟೋರಿ ಡೆವಲಪಿಂಗ್ 7. ಒನ್ಸ್ ಲಯನ್ ವಾಸ್ ಅಸ್ಲೀಪ್, ಮೌಸ್ ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ಅವೇಕನ್ಡ್ ದ ಲಯನ್, ಕಾಟ್ ದ ಮೌಸ್. ಪಾರ್ಡನ್ ಓ ಕಿಂಗ್, cried the little mouse. Lion kind lifted his paw, let him go. After few days, hunters captured lion. Net little mouse passed by, ran to him, chewed the ropes. Net king of the jungle, feed lion thanked. ಓಕೆ, ನೋಡಿ, ಹಾಗಾದರೆ ಇಲ್ಲಿ ಇಲಿ ಮತ್ತು ಸಿಂಹ ಈ ಕಥೆಯನ್ನು ನಾವು ಬಾಲ್ಯದಲ್ಲಿ ಕೇಳ್ತೀವಿ. ಅದೇ ಕಥೆಯಲ್ಲದ. ಒನ್ಸ್ ಅ ಲಯನ್ ವಾಸ್ ಅ ಸ್ಲೀಪ್ ಇನ್ ದ ಫಾರೆಸ್ಟ್. ಒಂದು ಸಿಂಹ ಮಲಗಿತ್ತು ಕಾಡಿನಲ್ಲಿ. ಅ ಲಿಟಲ್ ಮೌಸ್ ಬಿಗ್ಯಾನ್ ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ಆನ್ ದ ಲಯನ್ಸ್ ಬಾಡಿ, ಅವೇಕನಿಂಗ್ ಹಿಮ್. ಮಲಗಿರ್ತಕ್ಕಂಥ ಸಿಂಹವನ್ನು ಎಬ್ಬಿಸೋ ರೀತಿ ಒಳಗಡೆ ಇದು ಅದರ ಮೇಲೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ದ ಲಯನ್ ಕಾಟ್ ದ ಮೌಸ್ ಆ್ಯಂಡ್ ವಾಸ್ ಅಬೌಟ್ ಟು ಈಟ್ ಇಟ್ ವೆನ್ ದ ಮೌಸ್ ಕ್ರೈಡ್. ಯಾವಾಗ ಲಯನ್ ಅದನ್ನು ಹಿಡಿದು ಅದನ್ನು ತಿಂದುಬಿಡ್ತೀನಿ ಅಂತೇಳಿ ಹೆದರಿಸಿದಾಗ ಮೌಸ್ ಇದ್ದಿದ್ದು ಜೋರಾಗಿ ಅರಚಿ ಹೇಳ್ತದ, ಪಾರ್ಡನ್ ಓ ಕಿಂಗ್. ಪಾರ್ಡನ್ ಮೀನ್ಸ್ ಸಾರಿ ಅಂತ, ಕ್ಷಮಿಸು ಮಹಾರಾಜನನ್ನೇ ಅಂತೇಳಿ ಕೇಳ್ಕೊಳ್ತದ. ದ ಲಯನ್ ಬೀಯಿಂಗ್ ಕೈಂಡ್ ಲಿಫ್ಟೆಡ್ ಹಿಸ್ ಫಾ ಆ್ಯಂಡ್ ಲೆಟ್ ದ ಮೌಸ್ ಗೋ. ಸೊ ತನ್ನ ಪಂಜವನ್ನು ಎತ್ತಿ ಅದನ್ನು ಹೋಗ್ಲಿಕ್ಕೆ ಬಿಟ್ಟು. ಸಮ್ ಟೈಮ್ ಲೇಟರ್ ಅ ಫ್ಯೂ ಹಂಟರ್ಸ್ ಕ್ಯಾಪ್ಚರ್ಡ್ ದ ಲಯನ್ ಆ್ಯಂಡ್ ಟೈಡ್ ಹಿಮ್ ಟು ಅ ಟ್ರೀ. ನೋಡ್ರಿ, ಕೆಲವು ದಿನ ಕಳೆದ ಬಳಿಕ ಸಿಂಹವನ್ನು ಬಲೆಯಲ್ಲಿ ಹಾಕಿ ಕೆಲವೊಂದಿಷ್ಟು ಬೇಟೆಗಾರ ಏನು ಮಾಡಿದ್ರು, ಮರಕ್ಕೆ ಅದನ್ನು ಕಟ್ಟಿ ಹಾಕಿಬಿಟ್ಟಿದ್ದಾರೆ. ದ ಲಿಟಲ್ ಮೌಸ್ ಹ್ಯಾಪನ್ ಟು ಪಾಸ್ ಬೈ ಆ್ಯಂಡ್ ಸಾ ದ ಲಯನ್ಸ್ ಪ್ರೆಡಿಕಮೆಂಟ್. ಸೊ ಇಲ್ಲಿ ಲಯನ್ ಯಾವಾಗ ಬಲಿಯಲ್ಲಿ ಸಿಲ್ಕಾಕೊಂಡಿತ್ತು ಆವಾಗ ಹೋಗಬೇಕಾದಾಗ ಬೈ ಚಾನ್ಸ್ ಅದು ಈ ಲಯನನ್ನು ನೋಡ್ತದ, ಇಲ್ಲಿ ಇದ್ದಿದ್ದು ನೋಡಿ. ದ ಮೌಸ್ ನಾವ್ಡ್ ಥ್ರೂ ದ ರೋಪ್ಸ್. ನಾವ್ಡ್ ಥ್ರೂ ದ ರೋಪ್ಸ್ ಅಂದರೆ ರೋಪ್ಸನ್ನು, ಹಗ್ಗವನ್ನು ತುಂಡರಿಸಿಬಿಡ್ತದು ಅಂತ, ಕಡ್ದು ಬಿಡ್ತದೆ ಬಾಯಿಲೆ ತನ್ನ ಹಲ್ಲಿಲೆ.
ಫ್ರೀಯಿಂಗ್ ದ ಲಯನ್ನ ಫ್ರೀ ಮಾಡಿಬಿಡ್ತು, ಮುಕ್ತ ಆಯಿತು. ದ ಲಯನ್ ವಾಸ್ ಗ್ರೇಟ್ಫುಲ್ ಟು ದ ಮೌಸ್ ಫಾರ್ ಸೇವಿಂಗ್ ಹಿಸ್ ಲೈಫ್. ಅದು ಗ್ರೇಟ್ಫುಲ್ ಆಯಿತು, ಥ್ಯಾಂಕ್ಫುಲ್ ಅನ್ನು ಹೇಳ್ತದೆ, ಥ್ಯಾಂಕ್ಸ್ ಹೇಳ್ತದೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೈತಿ ಅಂತೇಳಿ ಅರ್ಥ. ಸೊ ದ ಮಾರಲ್ ಆಫ್ ದಿ ಸ್ಟೋರಿ ಈಸ್ ಒನ್ ಶುಡ್ ನೆವರ್ ಅಂಡರ್ ಎಸ್ಟಿಮೇಟ್ ಅದರ್ಸ್ ಬೇಸ್ಡ್ ಆನ್ ದೇರ್ ಸೈಜ್ ಆ್ಯಂಡ್ ಸ್ಟ್ರೆಂತ್. ಸೊ ಇದು ಮುಂದಿನ ಮಾರಲ್ ನಿಮ್ಗೆ ಗೊತ್ತಿರಲಿ ಅಷ್ಟೇ. ಸೊ ನಾವು ಯಾವಾಗಲೂ ಆಕಾರ ಮತ್ತು ಶಕ್ತಿಯ ಆಧಾರದ ಮೇಲೆ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋಂಥದ್ದು ನಾವಿಲ್ಲಿ ತಿಳ್ಕೊಳ್ತೀವಿ. ಕೈಂಡ್ನೆಸ್ ಆ್ಯಂಡ್ ಗ್ರೇಟಿಟ್ಯೂಡ್ ಕ್ಯಾನ್ ಲೀಡ್ ಟು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್ಸ್ ಆ್ಯಂಡ್ ಅಸಿಸ್ಟೆನ್ಸ್ ಇನ್ ಟೈಮ್ಸ್ ಆಫ್ ನೀಡ್. ಅಂದರೆ ಸಾಮಾನ್ಯವಾಗಿ ಕೆಲವು ಬಾರಿ ಸ್ನೇಹಿತರು ನಮಗೆ ಅತಿ ಅನಿವಾರ್ಯ ಅನ್ನುವಂಥ ಸಂದರ್ಭದಲ್ಲಿದ್ದಾಗ ಅವರ ಸಹಾಯ ಭಾಳ ಮುಖ್ಯ ಆಗಿರ್ತದೆ. ಅಂಥದ್ರಲ್ಲಿ ಸ್ನೇಹಿತರ ಸಹಾಯ ನಮಗೆ ಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ನಾವು 7 ಸ್ಟೋರಿಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಯಾವುದಾದ್ರೂ ಒಂದು ಎನ್ಯುವಲ್ ಎಕ್ಸಾಮ್ ಬರ್ತದೆ, ನಿಮಗೆ ಪ್ರಿಪೇರ್ ಮಾಡಿ ಮತ್ತೆ ಓದ್ಕೊಂಡ ಕ್ಲೂಸ್ಗಳನ್ನು ನೋಡ್ಕೊಂಡೇ ನೀವು ಇವುಗಳನ್ನು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿದಿರಿ ಅಂತಾರೆ ಆಗ್ತದೆ. ಇನ್ನೇನು ಭಾಳ ಟೈಮ್ ಓದಿಲ್ಲ, ಒಂದು 10-15 ನಿಮಿಷದೊಳಗೆ ನೀವು ಏನು ಮಾಡ್ಬೋದು, ಇವುಗಳನ್ನ ಮತ್ತೆ ಕೇಳ್ಕೊಂಡಾಗ ಈಸಿಯಾಗಿ ಬರೀಬೋದು ನೀವು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿದ್ಯಾರ್ಥಿಗಳೇ, ನಿಮಗಿನ್ನೇನು ಎಕ್ಸಾಮ್ ಬಹಳ ಸಮೀಪದಲ್ಲಿದ್ದಾವ. ಮತ್ತೊಮ್ಮೆ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮಾತೆ ಸರಸ್ವತಿ ಮತ್ತು ಸ್ವಾಮಿ ವಿವೇಕಾನಂದರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು.